ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರದ ಆದೇಶದ ವಿರುದ್ಧ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ವಾಟಾಳ್ ನಾಗರಾಜ್ ಅವರ ಕಡೆಯಿಂದ. ಈ ಕರ್ನಾಟಕ ಬಂದ್ ಯಶಸ್ವಿ ಆಗಿದೆಯಾ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕ ಬಂದ್ಗೆ ಚಿಕ್ಕೋಡಿಯಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ. ಹುಕ್ಕೇರಿ ನಿಪ್ಪಾಣಿ ತಾಲೂಕಿನಲ್ಲಿ ಎಂದಿನಂತೆ ಸಂಚಾರ ಆರಂಭಗೊಂಡಿದೆ. ಯಾವುದೇ ರೀತಿಯ ಸಮಸ್ಯೆ ಚಿಕ್ಕೋಡಿ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಎಂದಿನಂತೆ ಅಂಗಡಿಗಳು ಓಪನ್ ಆಗಿದೆ, ವ್ಯಾಪಾರ ವಹಿವಾಟು ಆರಾಮಾಗಿ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಚಿಕ್ಕೋಡಿ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಥಾಸ್ಥಿತಿಯಲ್ಲೇ ಚಿಕ್ಕೋಡಿ ಇದೆ. ಬಸ್ಗಳ ಓಡಾಟ ಇದೆ, ಖಾಸಗಿ ಬಸ್ಗಳ ಓಡಾಟ, ವಾಹನಗಳ ಸಂಚಾರ, ಜನರ ದಟ್ಟಣೆ ಎಂದಿನಂತೆ ಕಾಣಿಸ್ತಾ ಇದೆ ಚಿಕ್ಕೋಡಿ ಭಾಗದಲ್ಲಿ. ಹಾಗಾಗಿ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಟ್ಟಿರುವಂತಹ ಬಂದ್ಗೆ ಚಿಕ್ಕೋಡಿ ಭಾಗದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಹಾಗಾಗಿ ಸಹಜ ಸ್ಥಿತಿಯಲ್ಲೇ ಇದೆ ಅಂತ ನೀವು ಬಹುತೇಕ ಸಾರ್ವಜನಿಕರನ್ನ ಪ್ರಶ್ನೆ ಮಾಡಿ ಕರ್ನಾಟಕ ಬಂದ್ ಇದೆಯಾ ಇವತ್ತು ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತೇ ಇಲ್ಲ. ನಿಮಗೆ ಬಂದ್ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿರಬೇಕು. ನೀವು ಯಾವ ವಿಚಾರಕ್ಕೆ ಬಂದ್ ಮಾಡ್ತಿದ್ದೀರಿ, ಹೇಗೆ ಬಂದ್ ಮಾಡ್ತಿದ್ದೀರಿ, ನಾವು ಕೂಡ ಬಂದ್ಗೆ ಬೆಂಬಲ ಕೊಡಬೇಕಲ್ಲ ಅಂತ ಜನನೂ ಅದನ್ನು ಡಿಸೈಡ್ ಮಾಡಬೇಕು. ಬಟ್ ಹಂಗಾಗಲೇ ಇಲ್ಲ. ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ನಿರ್ಧಾರಗಳು ವಾಟಾಳ್ ನಾಗರಾಜ್ ಅವರಿಂದಲೇ ಇತ್ತು. ಹೆಂಗಂದ್ರೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಗೊಂದಲ ಇತ್ತು ಆರಂಭಿಕ ಹಂತದಲ್ಲಿ. ಹಾಗಾಗಿ ಸಾರ್ವಜನಿಕರಿಗೂ ಮೋಸ್ಟ್ಲಿ ಅದು ರೀಚ್ ಆದಂಗಿಲ್ಲ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಇಂಥ ಪರಿಸ್ಥಿತಿ, ಬಂದ್ ವಾತಾವರಣ ಅಂತೂ ಎಲ್ಲೂ ಕಾಣಿಸ್ತಾ ಇಲ್ಲ.